ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸ್ವಯಂವರ ಕ್ರಿಯೆ ನಡೀತಾ ಇದೆ, ಒಂದೊಂದೇ ಒಬ್ಬೊಬ್ಬರದೇ ಹೇಳ್ತಾ ಬರ್ತಾ ಇದ್ದಾರೆ. ಆ ಸಮಯಕ್ಕೆ ಭೀಷ್ಮರು ಒಳಗಡೆಗೆ ಸೈನ್ಯ ಸಮೇತ ನುಗ್ಗುತ್ತಾರೆ. ಅಲ್ಲಿರೋ ರಾಜರೆಲ್ಲರೂ ತಕ್ಷಣ ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಒಂದನ್ನು ಯೋಚನೆ ಮಾಡಬೇಕು, ಸ್ವಯಂವರಕ್ಕೆ ಬರುವ ರಾಜಕುಮಾರರು ಪ್ರತಿಯೊಬ್ಬರು ಯುದ್ಧಕ್ಕೆ ಸಿದ್ಧರಾಗೇ ಬಂದು ಕೂತಿರ್ತಾರೆ. ಯಾಕೆಂದರೆ ಒಂಥರ ರಾಜ್ಯದಲ್ಲಿ ಅರಮನೆ ತೆರೆದಿಟ್ಟಾಗಿರುತ್ತೆ, ಹೊರಗಿನವರೆಲ್ಲರೂ ಬಂದಿರ್ತಾರೆ. ಯಾವಾಗ ಏನು ಯುದ್ಧ ಬೇಕಾದ್ರೂ ಆಗ್ಬೋದು. ಜೊತೆಗೆ ಸ್ವಯಂವರದಲ್ಲಿ ಒಬ್ಬ ರಾಜಕುಮಾರಿಯನ್ನು ಗೆದ್ದರೆ ಉಳಿದವರೆಲ್ಲ ಅವನ ಮೇಲೆ ಯುದ್ಧ ಆಡೋದು ಪದ್ಧತಿ ಇದೆ. ಹೀಗಾಗ್ಬಿಟ್ಟು ಎಲ್ಲರೂ ಅವ್ರವ್ರದ್ದೇ ಸೈನ್ಯ ತಂದಿರ್ತಾರೆ. ಜೊತೆಗೆ ಕಾಶಿರಾಜನು ಕೂಡ ತಂದೆ ಸೈನ್ಯನ ಸಿದ್ಧಪಡಿಸಿಟ್ಕೊಂಡಿರ್ತಾನೆ, ಯಾವಾಗ ಬೇಕಾದ್ರೂ ಕಿತ್ತಾಟ ಆಗ್ಬೋದು ಅನ್ನೋ ಕಾರಣಕ್ಕೆ. ಭೀಷ್ಮರು ಒಳಗೆ ನುಗ್ಗಿದಾಗ ಕಾಶಿರಾಜ ಮತ್ತು ಸುತ್ತಲ ರಾಜಕುಮಾರರು ಎಲ್ಲರೂ ಕೂಡ ಭೀಷ್ಮರನ್ನ ಎದುರಿಸ್ತಾರೆ. ಭೀಷ್ಮರು ಮಹಾನ್ ಶೂರರು, ಪರಶುರಾಮರಿಂದ ವಿದ್ಯೆ ಕಲಿತವರು. ಇವ್ರಿಗೀಗ ನಾನು ಹೇಳಿದೆ ಆಗಲಿದೆ, ಕಾಶಿ ರಾಜ್ಯದ ರಾಜ್ಯ ಆವಾಗಲೇ ಸ್ವಯಂವರ ಅಂದ ತಕ್ಷಣವೇ ಒಂದು ಸೈನ್ಯನ ಸಿದ್ಧಪಡಿಸಿಟ್ಕೊಂಡಿರ್ತಾರೆ ಯುದ್ಧಕ್ಕೆ. ಯಾಕೆಂದರೆ ಹಾಗಾಗಬೇಕಾಗುತ್ತೆ. ಯಾಕೆಂದರೆ ಸ್ವಯಂವರ ಆದ ತಕ್ಷಣ ಒಂದು ಯುದ್ಧ ಆಗ್ತಾನೇ ಇರುತ್ತೆ, ಪ್ರತಿ ಸರ್ತಿನೂ ಯುದ್ಧ ಆಗೇ ಆಗುತ್ತೆ. ಬಂದವರನ್ನು ವಾಪಸ್ ಕಳಿಸ್ಬೇಕಲ್ಲ, ಅಸಮಾಧಾನ ಆಗಿರೋ ರಾಜ್ಕುಮಾರರು ತಿರುಗಿ ಬೀಳ್ತಾ ಇರ್ತಾರೆ. ಆ ತಿರುಗಿ ಬಿದ್ದವ್ರನ್ನ ಹತ್ತಿಕ್ಕಿ ಆಚೆ ಕಳಿಸ್ಬೇಕಾಗತ್ತೆ. ರಾಜ್ಕುಮಾರಿಯರಿಗೆ ರಕ್ಷಣೆನೂ ಕೊಡಬೇಕಾಗತ್ತೆ, ಮತ್ತು ಯಾರು ಅಳಿಯಾಗೆದ್ದಿದ್ದಾನೆ ಅವನು ಕೂಡ ಕಾಪಾಡ್ಕೋಬೇಕಾಗತ್ತೆ. ಇದೆಲ್ಲ ಕಾರಣಕ್ಕೋಸ್ಕರ ಕಾಶಿರಾಜ ಒಂದು ಸೈನ್ಯ ಸಿದ್ಧ ಮಾಡಿರ್ತಾನೆ. ಜೊತೆಗೆ ಬಂದಿರುವಂಥವ್ರು ಒಂದೊಂದು ಸಣ್ಣ ಸಣ್ಣ ಸೈನ್ಯಗಳನ್ನು ಕರ್ಕೊಂಡು ಬಂದಿರ್ತಾರೆ. ಯಾಕಂದರೆ ಹೋರಾಟಕ್ಕೆ ಬೇಕಲ್ಲ, ಅವರು ಕರ್ಕೊಂಡು ಬಂದ. ಯಾಕಂದರೆ ಪ್ರತಿಯೊಬ್ಬ ರಾಜನಿಗೂ ಆ ಕಾಲದಲ್ಲಿ ಯಾವಾಗಲೂ ಕೂಡ ಆತಂಕ ಇದ್ದೇ ಇದೆ, ಜೀವದ ಆತಂಕ ಇದ್ದೇ ಇರುತ್ತೆ, ಆತ್ಮರಕ್ಷಣೆಗೋಸ್ಕರ ಇದ್ದೇ ಇರ್ತಾರೆ. ಇಷ್ಟು ಜನದ ಜೊತೆಗೆ ಭೀಷ್ಮರು ಏಕಾಂಗಿಯಾಗಿ ಹೋರಾಟ ಮಾಡಬೇಕಾಗತ್ತೆ. ಹೋರಾಡೋದಷ್ಟೇ ಅಲ್ಲ, ಎಲ್ಲರನ್ನೂ ಸೋಲಿಸಿ 3 ಜನ ಹೆಣ್ಮಕ್ಳನ್ನ, ಯಾರ್ಯಾರು ಅಂಬೆ, ಅಂಬಿಕೆ, ಅಂಬಾಲಿಕೆ, 3 ಜನರನ್ನ ಕಾಲು ಕಟ್ಟಿ ರಥಕ್ಕೆ ಹಾಕೋತಾರೆ. ಕಾಲು ಕೈ ಕಟ್ಟಿ ರಥಕ್ಕೆ ಹಾಕೋತಾರೆ. ಮಾಡ್ಬೋದಾ ಆ ಥರ ಅವರು? ನಾನು ನಿಮ್ಗಾಗಲೇ ಹೇಳಿದೆ, ಪದ್ಧತಿಗಳಲ್ಲಿ, ವಿವಾಹ ಪದ್ಧತಿಗಳಲ್ಲಿ ಗಾಂಧರ್ವ ಇದೆಲ್ಲ ಹೇಳ್ತೀವಲ್ವ, ಹಾಗೇನೇ ವಿವಾಹ ಪದ್ಧತಿಯಲ್ಲಿ ರಾಕ್ಷಸ ಪದ್ಧತಿ ಅಂತ ಒಂದು ಪದ್ಧತಿ ಇದೆ. ಈ ಪದ್ಧತಿಯ ಪ್ರಕಾರ ಮದುವೆ ಆಗಬೇಕಾಗಿರುವಂತಹ ಹುಡುಗಿಯನ್ನು ಈ ಥರನೇ ಎತ್ಕೊಂಡು ಬರ್ಬೋದು ಅಲ್ಲ, ಎತ್ಕೊಂಡು ಬಂದಿದ್ದನ್ನ ರಾಕ್ಷಸ ಪದ್ಧತಿ. ಇದನ್ನು ಧರ್ಮ ಒಪ್ಪುತ್ತೆ. ವಿವಾಹ ಪದ್ಧತಿಯನ್ನು ಹೌದು, ವಿವಾಹ ಪದ್ಧತಿಗಳಲ್ಲಿ ರಾಕ್ಷಸ ಪದ್ಧತಿನೂ ಒಂದು ಪದ್ಧತಿ. ಈ ಪದ್ಧತಿಯನ್ನು ಒಪ್ಕೊಳ್ಳುತ್ತೆ. ಈಗ ಗಾಂಧರ್ವ ವಿವಾಹ ಬರುತ್ತೆ ನೋಡಿ, ಒಬ್ರಿಗೊಬ್ರು ಸುಮ್ಮನೆ ಹಾರ ಹಾಕಿ ಬದಲಾಯಿಸ್ಕೊಂಡ್ಬಿಟ್ರೆ ಆಯ್ತು, ಮದುವೆ ಆಗೋಯ್ತು. ಆಮೇಲೆ ಪಾಣಿಗ್ರಹಣ, ಕೈಗಳನ್ನ ಹಿಡಿದ ತಕ್ಷಣ ಮದುವೆ ಆಗೋಯ್ತು. ಆದ್ರೆ ಇದು ಹೆಣ್ಣಿಗೆ ಬಲಾತ್ಕಾರ ಆಗಲ್ವಾ? ಬಲಾತ್ಕಾರ ಆಗತ್ತೆ, ಇಲ್ಲ ಅಂತಲ್ಲ. ಇದು ಬಲಾತ್ಕಾರ ಅಂತ ಹೇಳೋಕ್ಕಾಗಲ್ಲ, ಇದೊಂದು ಪದ್ಧತಿ, ಅವತ್ತಿನ ಪದ್ಧತಿ. ಕಾಲ, ದೇಶ ಇದೆರಡನ್ನ ಇಟ್ಕೊಂಡಾಗ ಆ ಕಾಲದಲ್ಲಿ ವಿವಾಹ ಪದ್ಧತಿ ಅರಮನೆಗಳಲ್ಲಿ ಅಥವಾ ರಾಜ್ಯಗಳಲ್ಲಿ ಅಥವಾ ರಾಜರುಗಳ ನಡುವೆ ಈ ಪದ್ಧತಿ ನಡೀತಾ ಇತ್ತು. ತೊಗೊಂಡು ಬಂದ್ಬಿಡೋದು, ಹೊತ್ತಾಕೊಂಡು ಬಂದ್ಬಿಡೋದು ಅಂಥದ್ದು. ಹಾಗೆ ಏನು ಮಾಡ್ತಾರೆ ಆದರೆ ಇದೊಂಚೂರು ನಿಮ್ಗೆ ಅನ್ಸುತ್ತೆ, ನಿಜ ಕ್ರೌರ್ಯ ಅನ್ಸುತ್ತೆ. ಕಾಲು ಕೈಗಳನ್ನು ಕಟ್ಟಿ ರಥದೊಳಗಡೆ ಹಾಕ್ಕೊಂಡು ಎಲ್ಲರ ಜೊತೆ ಯುದ್ಧ ಮಾಡಿ. ನಿಮ್ಗೆ ಒಂದನ್ನು ಯೋಚನೆ ಮಾಡಿ, ಯುದ್ಧ ಮಾಡುವಾಗ ನಿಯಮಗಳಿಲ್ಲ. ಆದ್ರೂ ಇವರು ಬಲಾತ್ಕಾರದಿಂದ ಕರ್ಕೊಂಡು ಬಂದ್ಮೇಲೆ ಆ ಗಂಡನ ಜೊತೆ ಸಂಸಾರ ಮಾಡಲೇಬೇಕು. ಆಮೇಲೆ ಮಾಡಲೇಬೇಕು, ವಿವಾಹ ಆಗುತ್ತೆ, ಲಕ್ಷಣವಾಗಿ ವಿವಾಹ ಆಗುತ್ತೆ. ಅದಾಮೇಲೆ ಬರ್ತೀವಿ. ಈಗೇನಾಗಿದೆ, 3 ಜನನ್ನ ಕಟ್ಟಿ ಕಾಲು ಕೈ ಕಟ್ಟಿ ರಥಕ್ಕೆ ಹಾಕ್ತಾರೆ. ಹಾಕಿ ಸುತ್ತ ಸೈನ್ಯ ಇದೆ ಅವರನ್ನು ಬಿಡಿಸ್ಕೊಳ್ಳೋಕ್ಕೆ, ಅವ್ರ ಜೊತೆ ಹೋರಾಡ್ತಾರೆ. ಜೊತೆಗೆ ಈ 3 ಜನನ ರಕ್ಷಣೆ ಮಾಡ್ಕೋತಾರೆ. ಯಾವ ಕಡೆಯಿಂದ ಕೂಡ ಒಂದು ಬಾಣ ಬಂದು ಬೀಳಬಾರ್ದು. ಅಂದರೆ ನೋಡಿ ಅವರ ಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನು ಹೇಳಕ್ ಹೋದೆ, ಯುದ್ಧ ಮತ್ತೆ ಶೃಂಗಾರ, ಇಲ್ಲಿ ಗೆಲುವಷ್ಟೇ ಮುಖ್ಯ. ಅರ್ಥ ಆಯ್ತಲ್ವಾ? ಏನು ಪದ್ಧತಿಗಳನ್ನ ಅನುಸರಿಸ್ತೀರಿ ಅನ್ನೋದಲ್ಲ, ಗೆಲ್ತೀರಿ ಅನ್ನೋದಷ್ಟೇ ಮುಖ್ಯ. ನೆಲದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರೋ, ರಥದ ಮೇಲೆ ನಿಂತ್ಕೊಂಡು ಯುದ್ಧ ಮಾಡ್ತಿರೋ, ಬಾಣ ಬಿಡ್ತಿರೋ, ಶಸ್ತ್ರಗಳನ್ನು ಉಪಯೋಗಿಸ್ತಿರೋ, ಅದೆಲ್ಲ ಬೇರೆ ಪ್ರಶ್ನೆ. ಒಟ್ಟು ಗೆಲುವು ಸಾಧಿಸಿದ್ರು ಅಷ್ಟೇ. ಶೃಂಗಾರದಲ್ಲೂ ಅಷ್ಟೇ. ಪದ್ಧತಿಗಳೇ ಯಾವುದು ಮುಖ್ಯ ಅಲ್ಲ, ಮುಖ್ಯ ಆಗೋದೇನಪ್ಪ ಅಂದರೆ ಗೆಲುವು ಸಾಧಿಸಿದ್ರು. ಈ ಥರದಲ್ಲಿ ಇವರು 3 ಜನ ಹಾಕೊಂಡ್ರು, ಕಾಶಿರಾಜನ ಸೋಲ್ಸಿದ್ರು. 3 ಜನ ಹಾಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರಬೇಕಾದ್ರೆ ಈ ರಾಜ್ಕುಮಾರಿಯರು ಹೇಳ್ತಾರೆ, ಕೈಗಳು ಬಿಗೀತಾ ಇದೆ. ರಥದ ಹಿಂದೆ ಪ್ರಾಣಿಗಳನ್ನು ಹಗ್ಗ ಕಟ್ಟಿ ಹಾಕಿದಾಗೆ ಅವರನ್ನು ಹಾಕಿದ್ದಾರೆ. ಅವ್ರು ಹೇಳ್ತಾರೆ, ನಮ್ಮ ಕೈ ಕಾಲುಗಳು ಬಿಗೀತಿದೆ ಆರ್ಯಪುತ್ರ, ನಮ್ಮನ್ನು ಬಿಡಿಸು, ನಾವು ಓಡ್ ಹೋಗೋದಿಲ್ಲ
ಪಾಪ ಹೆಂಗೆ ನೋಡಿ ಆ ಪರಿಸ್ಥಿತಿನ ನೀವು ಹೇಳ್ದಾಗೆ ಒಂದು ಹೆಣ್ಣಾಗಿ ಯೋಚನೆ ಮಾಡೋದಾದರೆ ಆ ಸ್ಥಿತಿ ಹೇಗಿರ್ಬೋದು, ಪ್ರಾಣಿಗಳನ್ನ ಹಾಕೊಂಡು ಅಂದಾಗೆ ಏನೇ ಆಗಲಿ ಒಂದು ಯಾವುದೇ ಪರಿಸ್ಥಿತಿ ಆಗಲಿ ಬಲಾತ್ಕಾರನೇ ಇಲ್ಲ ನಾನು ಹೇಳಿಲ್ಲ, ಆದರೆ ಇದು ರಾಜಧರ್ಮ, ಇದು ಅನಿವಾರ್ಯ. ಹಾಗಾಗಿ ಇಲ್ಲಿ ಅಧರ್ಮ ಆಗೋದಿಲ್ಲ, ಅಧರ್ಮ ಅಲ್ಲ, ಭೀಷ್ಮರ ಧರ್ಮ ರಾಜಧರ್ಮದಲ್ಲಿ ಇರಬಾರ್ದಾಗಿತ್ತು. ಅದು ಬಿಟ್ಬಿಡೋಣ. ಒಟ್ಟು ಇಲ್ಲೇನಾಯ್ತು, ಭೀಷ್ಮರು ಕರ್ಕೊಂಡು ಬಂದರು. ಯಾರು? ಅಂಬೆ, ಅಂಬಿಕೆ, ಅಂಬಾಲಿಕೆ, 3 ಜನನು ಹಗ್ಗ ಬಿಚ್ಚಿದ್ರು. ಕಟ್ಟಿದ ಹಗ್ಗಗಳನ್ನು ಬಿಚ್ತಾರೆ, ಸ್ವಾತಂತ್ರ್ಯ ಮಾಡಿ ಗೌರವ ಕೊಡ್ತಾರೆ. ಸ್ತ್ರೀಯರಿಗೆ ಏನು ಗೌರವ ಕೊಡಬೇಕು ಅವ್ರು ಮೊದಲೇ ಹೇಳಿದ್ದಾರೆ. ಪ್ರತಿ ಸರ್ತಿ ನೆನೆಸ್ಕೋಬೇಕು, ಜಗತ್ತಿನ ಎಲ್ಲ ಹೆಣ್ಣುಗಳು ನನ್ನ ತಾಯಿ ಗಂಗೆಯಷ್ಟೇ ತಾಯಿ ಸ್ಥಾನದಲ್ಲಿದ್ದಾರೆ, ಅದೇ ಸ್ಥಾನದಲ್ಲೇ ನೋಡ್ತಾರೆ, ಬಿಚ್ತಾರೆ. ಬಿಚ್ತಾ ಇದ್ದಾಗ ಅಲ್ಲೊಂದು ಪ್ರಸಂಗ ನಡೆಯುತ್ತೆ. ದೊಡ್ಡವಳು ಅಂಬೆ. ಅಂಬೆ ಏನು ಹೇಳ್ತಾಳೆ, ಆರ್ಯಪುತ್ರ, ನಾನು ಶಾಲ್ವನನ್ನು ತುಂಬ ಪ್ರೀತಿ ಮಾಡಿದ್ದೀನಿ. ಯಾರನ್ನ? ಶಾಲ್ವ ರಾಜ ಅಂತ ಒಬ್ಬ ರಾಜ ಇದ್ದಾನೆ. ಇದೊಂದು ಒಳಕತೆ, ಉಪಕತೆ ಅಂತ ಇಟ್ಕೊಳ್ಳಿ. ಅದು ಉಪಕತೆ ಅಲ್ಲ, ಮುಖ್ಯ ಕಥೆನೇ. ಇವಳು ಅಲ್ಲಿವರೆಗೂ ಭೀಷ್ಮರಿಗೆ ಇದು ಪ್ರಸಂಗ ಗೊತ್ತಿರಲ್ಲ. ಅವಳು ಹೇಳ್ತಾಳೆ, ನಾನು ಶಾಲ್ವ ರಾಜನ್ನ ಒರೆಸಿದ್ದೀನಿ, ಮಾನಸಿಕವಾಗಿ ಒರೆಸಿದ್ದೀನಿ ಅಥವಾ ಒರೆಸ್ಬೇಕು ಅಂತ ಇದ್ದೆ. ನೀನು ನನ್ನನ್ನು ಎತ್ತಾಕೊಂಡು ಬಂದುಬಿಟ್ಟೆ. ಈಗ ನನಗೆ ಅನ್ಯಾಯ ಆಗಿದೆ, ಆದರೆ ನನ್ನ ಮನಸ್ಸು ಶಾಲ್ವನ ಮೇಲಿದೆ. ನನ್ನ ಬಿಟ್ಬಿಡು, ನಾನು ಶಾಲ್ವರಾಜನ ಹತ್ರಕ್ಕೆ ಹೋಗ್ತೀನಿ. ನೀನು ಬರದೇ ಹೋಗಿದ್ದಿದ್ರೆ ಅಥವಾ ನೀನು ನನ್ನನ್ನು ಹೊತ್ಕೊಂಡು ಬರದೇ ಹೋಗಿದ್ದಿದ್ರೆ ನಾನು ಶಾಲ್ವನನ್ನು ಒರೆಸ್ತಾ ಇದ್ದೆ. ನನ್ನ ಮನಸ್ಸು ಶಾಲ್ವನಲ್ಲಿದೆ. ಸದ್ಯ ಅಷ್ಟಾದ ಸ್ವಾತಂತ್ರ್ಯ ಸಿಕ್ತಲ್ಲ. ಅಲ್ಲ ಹೇಳ್ತಾಳೆ, ನಾನು ಮೊದಲೇ ಹೇಳಿದೆ, ಭೀಷ್ಮರು ಯುದ್ಧ ಧರ್ಮ ಅನುಸರಿಸ್ತಾರೆ ಹೊರತು ಧರ್ಮ ಮೀರೋರಲ್ಲ. ಭೀಷ್ಮರು ಮಾನಸಿಕವಾಗಿ ತುಂಬ ಶ್ರದ್ಧೆ ಉಳ್ಳವರು, ಮತ್ತು ಅಧರ್ಮಿಗಳಲ್ಲ, ಮತ್ತು ಎಲ್ಲರನ್ನೂ ಮಾತೃಸ್ಥಾನದಲ್ಲಿ ನೋಡುವಂತಹ ಮಹನೀಯರು. ತಾಯಿನೇ ಕೂಡ ತನ್ನ ತಂದೆಗೆ ಮದುವೆ ಮಾಡಬೇಕು ಅಂತೇಳಿ ಅಷ್ಟೆತ್ತದ ಶಬ್ದ ಮಾಡಿದಂಥವ್ರು ಮಾನ್ ಭೀಷ್ಮರು. ಅವ್ರೇನು ಮಾಡ್ತಾರೆ, ಮತ್ತು ಯಾವತ್ತು ಶೂರರಿಗೆ ಧೀರರಿಗೆ ಮನಸ್ಸು ವಿಶಾಲವಾಗಿರುತ್ತೆ. ಹಾಗಾಗ್ಬಿಟ್ಟು ಆಯಪ್ಪ ಹೇಳ್ತಾರೆ, ಆಯಿತು ನೀನು ಹೋಗ್ಬಾಮ್ಮ, ಇನ್ನೂ ಇಬ್ಬರಿದ್ದಾರಲ್ಲ, ನನಗೇನು 3 ಹೆಣ್ಣು ಮಕ್ಕಳೇನು ಬೇಕಾಗಿಲ್ಲ ನನ್ನ ತಮ್ಮನಿಗೆ, ಇನ್ನಿಬ್ಬರಿದ್ದಾರೆ, ನೀನು ಹೋಗು ಅಂಥೇಳಿ ಸುಮ್ಮನೆ ಕಳಿಸೋದಲ್ಲ, ರಥದ ಜೊತೆಗೆ ವ್ಯವಸ್ಥೆ ಮಾಡಿ ಶಾಲ್ವನ ಹತ್ರ ಕಳಿಸ್ಕೊಂಡು. ಆದರೆ ಅಂಬೆನ ಭೀಷ್ಮರು ಕರ್ಕೊಂಡೋಗಿದ್ರು, ಮತ್ತೆ ಅವಳ ಮನಸ್ಸಿನ ಮಾತನ್ನ ಕೇಳಿ ಅವಳನ್ನ ಕಳಿಸಿದ್ರು. ಹಾಗಾದರೆ ಶಾಲ್ವರಾಜ ಅಂಬೆನ ಸ್ವೀಕಾರ ಮಾಡ್ತಾನ? ನಿಜ. ಇಲ್ಲೊಂದು ಧರ್ಮದ ಪ್ರಶ್ನೆ ಬರುತ್ತೆ. ಭೀಷ್ಮರು ಅಂಬೆಗೆ ಮನಸ್ಸನ್ನಾಗಲಿ ಅಥವಾ ಅವಳ ಹಿನ್ನೆಲೆಯನ್ನಾಗಲಿ ಅಥವಾ ಪ್ರೀತಿಯನ್ನಾಗಲಿ ಅಥವಾ 3 ಕನ್ಯೆಯರ ವಿಚಾರ ಆಗಲಿ ಏನೂ ತಿಳ್ಕೊಳ್ಳೋದೇ ಇಲ್ಲ. 3 ಕನ್ಯೆಯರು ಅಂದ್ಕೊಂಡು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ಅಂಬೆ ಅವರಿಂದ ಬಿಡಿಸ್ಕೊಂಡು ಶಾಲ್ವನ ಹತ್ರಕ್ಕೆ ಬರ್ತಾರೆ. ಬಹಳ ಗೌರವದಲ್ಲಿ ರಥ ಮತ್ತು ಸೈನ್ಯ ಎಲ್ಲದನ್ನು ರಕ್ಷಣೆ ಮಾಡಿ ಅಂಬೆನ ಶಾಲ್ವನ ಹತ್ರಕ್ಕೆ ಕಳಿಸ್ಕೊಡ್ತಾರೆ. ಶಾಲ್ವನ ಸಭೆಗೆ ಬರ್ತಾಳ ಅಂಬೆ. ನೋಡು, ನಾನು ನಿನ್ನನ್ನು ಮನಸ್ಸಿಂದ ಒರೆಸಿದ್ದೆ, ಭೀಷ್ಮರು ನನ್ನನ್ನು ಎತ್ಕೊಂಡು ಹೋದರು, ಆದರೂ ಕೂಡ ನಾನು ಅವನನ್ನು ಕೇಳಿ ಬಿಡಿಸ್ಕೊಂಡು ಬಂದಿದ್ದೀನಿ, ನನ್ನನ್ನು ಸ್ವೀಕಾರ ಮಾಡು, ನಮ್ಮಿಬ್ಬರದ್ದು ಪ್ರೀತಿಯಾಗಿತ್ತು, ಆ ಪ್ರೀತಿನ ಉಳಿಸ್ಕೋ ಅಂತ ನಿವೇದನೆ ಮಾಡಿಕೊಳ್ತಾಳೆ. ಶಾಲ್ವನ ಮನಸ್ಸಿನಲ್ಲೂ ಕೂಡ ತುಂಬ ಪ್ರೀತಿ ಇದೆ ಅಂಬೆ ಬಗ್ಗೆ. ಆದರೆ ಶಾಲ್ವ ಒಬ್ಬ ಮಹಾರಾಜ. ಅವನು ಈಗ ಕನ್ಯೆಯನ್ನು ಒಬ್ಬ ಕರ್ಕೊಂಡು ಹೋದ ಅಂದಮೇಲೆ ಆ ಕನ್ಯೆಯನ್ನು ಹೇಗೆ ಸ್ವೀಕಾರ ಮಾಡ್ತದೆ? ಮನಸ್ಸಿನಿಂದ ಇಚ್ಛೆ ಇದೆ, ಆದರೆ ಅವನೊಬ್ಬ ರಾಜ. ಪ್ರಜೆಗಳು ಅವನ ಬಗ್ಗೆ ಏನು ತಿಳ್ಕೊಳ್ತಾರೆ? ಯಾರೋ ಹೊತ್ಕೊಂಡೋಗಿರುವಂಥ ಕನ್ಯೆಯನ್ನು ನಮ್ಮ ರಾಜ ಮದುವೆ ಆದ ಅಂತ ಹೇಳಿದ್ರೆ, ಒಂದು ಧರ್ಮ ಒಪ್ಕೊಳ್ಳೋದಿಲ್ಲ, ಎರಡನೇದು ರಾಜ್ಯದ ಪ್ರಜೆಗಳು ಒಪ್ಕೊಳ್ಳಲ್ಲ. ಹಾಗಾಗಿ ಮನಸ್ಸಿನ ವಿರುದ್ಧವಾಗಿ ಅಥವಾ ತನ್ನ ಪ್ರೀತಿಯ ವಿರುದ್ಧವಾಗಿ ಶಾಲ್ವ ಅಂಬೆನ ತಿರಸ್ಕಾರ ಮಾಡ್ತಾನೆ. ಅಂಬೆಗೆ ಬಹಳ ದೊಡ್ಡ ಅವಮಾನ ಆಗುತ್ತೆ. ಏನು ಮಾಡಾಗಿದ್ದಾಳೆ? ಏನೂ ಮಾಡಾಗಿಲ್ಲ. ಶಾಲ್ವ ಇಲ್ಲಿ ಧರ್ಮನ ಮುಂದಿಡ್ತಾನೆ, ಪ್ರಜೆಗಳ ಅಭಿಪ್ರಾಯನ ಮುಂದಿಡ್ತಾನೆ. ಇದು ಯಾವುದನ್ನು ರಾಜ ಅದನ್ನು ಮೀರಕ್ಕಾಗಲ್ಲ. ಅಕಸ್ಮಾತ್ ಮೀರ್ದ ಅಂದರೆ, ನಿಮ್ಗಾಗಲೇ ಹೇಳಿದ್ದೀನಿ, ರಾಜ ಧರ್ಮ ಮೀರಿದ್ರೆ ಮಳೆ ಬೆಳೆ ಹೋಗುತ್ತೆ, ಬರಗಾಲ ಬರುತ್ತೆ. ಈ ಭಯ ಎಲ್ಲ ರಾಜರಿಗೂ ಇದೆ. ಹಾಗಾಗಿ ರಾಜರು ಧರ್ಮದಲ್ಲಿ ಧರ್ಮನಿಷ್ಠೆಯಿಂದ ಬದುಕಬೇಕು. ಅಕಸ್ಮಾತ್ ಅಂಬೆ ನನ್ನನ್ನು ಒಲ್ದೋಳು ಮತ್ತೆ ಬಂದಿದ್ದಾಳೆ, ಏನೂ ತಪ್ಪಾಗಿಲ್ಲ, ನಾನು ಸ್ವೀಕಾರ ಮಾಡಿದೆ ಅಂತ ಮಾಡಿದ್ರೆ ನಾಳೆ ಪ್ರಜೆಗಳು ಕೂಡ ಧರ್ಮವನ್ನು ಬಿಡ್ತಾರೆ. ರಾಜ ಧರ್ಮ ಬಿಟ್ಟರೆ ಪ್ರಜೆಗಳು ಕೂಡ ಧರ್ಮವನ್ನು ಬಿಡ್ತಾರೆ. ನಾಳೆ ಇಂತಹದೊಂದು ಪ್ರಸಂಗಗಳು ಬಂದಾಗ ಪ್ರಜೆಗಳು ಕೂಡ ಧರ್ಮ ಬಿಟ್ಟು ಆ ಪ್ರಸಂಗದಂತೆ ನಡ್ಕೊಳ್ತಾರೆ. ಅಂದರೆ ನಿಯಮಬದ್ಧವಾಗಿ ನಡ್ಕೊಳ್ಳೋಕ್ಕಾಗಲ್ಲ. ಈ ಎಲ್ಲ ಪ್ರಸಂಗಗಳನ್ನು ಯೋಚನೆ ಮಾಡಿ ಶಾಲ್ವ ಬೇಡ ಅಂದ್ಬಿಡ್ತಾಳೆ. ಅಂಬೆಗೂ ಅರ್ಥ ಆಗುತ್ತೆ, ಆದರೆ ಅವಮಾನ ಆಗುತ್ತೆ. ಆ ಅವಮಾನದ ಸಿಟ್ಟು ಶಾಲ್ವನ ಮೇಲಾಗಿರಲ್ಲ, ಯಾಕೆಂದರೆ ಶಾಲ್ವನ ಮೇಲೆ ಅವಳು ತುಂಬ ಪ್ರೀತಿ ಇರುತ್ತೆ. ಹಾಗಾಗಿ ಅಂಬೆಗೆ ಅವಳ ಮೇಲೆ ಸಿಟ್ಟಿಲ್ಲ. ಅವಳೇನು ಮಾಡ್ತಾಳೆ, ಸಿಟ್ಟನ್ನು ಭೀಷ್ಮರ ಮೇಲೆ ತೋರಿಸ್ತಾಳೆ.
ಯಾಕೆಂದರೆ ಭೀಷ್ಮ ಹೊರಗ್ನೋನು ಯಾವಾಗಲೂ ಇಲ್ಲಿ ಮನಸ್ಸು ತುಂಬ ಕೆಲಸ ಮಾಡುತ್ತೆ. ಬೇಡ ಅಂದದ್ದು ಭೀಷ್ಮ ಧಾರಾಳವಾಗಿ ನಿಜ, ಭೀಷ್ಮರು ತಪ್ಪು ಮಾಡಿ ಅವ್ರನ್ನ ಎತ್ಕೊಂಡೋದ್ರು, ಅವ್ರ ಮನಸ್ಸನ್ನು ತಿಳ್ಕೊಳ್ಳಿಲ್ಲ, ಎತ್ಕೊಂಡೋದ್ರು. ಆದರೆ ವಾಪಸ್ ಕಳಿಸುವಾಗ ತುಂಬ ಗೌರವದಿಂದ ವಾಪಸ್ ಕಳಿಸ್ತಾರೆ. ಹೋಗಮ್ಮ ನೀನು ಪರವಾಗಿಲ್ಲ, ಶಾಲ್ವನ ಮದುವೆ ಮಾಡ್ಕೋ ಅಂತ. ಆದರೆ ಶಾಲ್ವ ಯಾವಾಗ ಸ್ವೀಕಾರ ಮಾಡಲಿಲ್ಲ. ಈಗ ಅವಳು ಸಿಟ್ಟೆಲ್ಲ ಅದು ಭೀಷ್ಮರ ಬೇಡ, ನನ್ನ ಜೀವನನ ಭೀಷ್ಮ ಹಾಳು ಮಾಡ್ದ, ನನ್ನ ಜೀವನ ಭೀಷ್ಮ ಕೆಡಿಸ್ದ, ನಾನು ಅದನ್ನು ಸರಿ ಮಾಡ್ಕೋತೀನಿ, ಭೀಷ್ಮನೇ ಇದನ್ನು ಸರಿ ಮಾಡಲಿ ಅಂಥೇಳಿ ಅಲ್ಲಿಂದ ಮತ್ತೆ ಏನು ಭೀಷ್ಮರು ಕಳಿಸಿದ್ರು ರಥ, ಕುದುರೆ ಅಥವಾ ಸೈನ್ಯ, ಅದರ ರಕ್ಷಣೆಯಲ್ಲಿ ಹಸ್ತಿನಾವತಿಗೆ ಬರ್ತಾಳೆ. ಇಲ್ಲಿ ನೋಡಿ, ಹಸ್ತಿನಾವತಿಗೆ ಅವಳು ಬರೋ ಸಮಯಕ್ಕೆ ಅಷ್ಟೊತ್ತಿಗಾಗಲೇ ವಿಚಿತ್ರ ವೀರ್ಯನಿಗೆ ಅಂಬೆಯ ತಂಗಿಯರಿಬ್ಬರಿದಾರಲ್ಲ, ಅಂಬಿಕೆ ಮತ್ತು ಅಂಬಾಲಿಗೆ, ಅವ್ರ ಜೊತೆಗೆ ಮದುವೆ ಆಗೋಗ್ಬಿಟ್ರು. ಯಾಕೆಂದರೆ ಪ್ರಯಾಣ, ಇವಳು ಶಾಲುನ ಹತ್ರಕ್ಕೆ ಹೋಗಿ ಅಲ್ಲಿಂದ ಬಂದು ಇದೆಲ್ಲ ಆಗೋ ಸಮಯದಲ್ಲಿ ಇಲ್ಲಿ ಹಸ್ತಿನಾವತಿಯಲ್ಲಿ ಅವರಿಬ್ಬರದ್ದು ಮದುವೆ ಆಗೋಗಿರುತ್ತೆ. ಶಾಲ್ವರಾಜನಿಂದ ತಿರಸ್ಕಾರ ಮಾಡ್ಕೊಂಡು ಬಂದವಳು ಹಸ್ತಿನಾವತಿಗೆ ಬಂದು ವಿಚಿತ್ರ ವೀರ್ಯನ ಮದುವೆ ಆಗ್ತಾಳ.